ಅಂದರೆ ಜೂನ್ 4ನೇ ತಾರೀಕು ನಡೆಯುವ CPMನ ಸಂವಿಧಾನ ಉಳಿಸಿ ಎಂಬ ಕಾರ್ಯಕ್ರಮ ಭಾಳ ಮಹತ್ವದ್ದು ಅಂತ ನಾನು ಭಾವಿಸಿದ್ದೀನಿ. ಏಕೆ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೋಮುವಾದ ಭಾಳ ಪ್ರಬಲವಾಗಿ ದೇಶದಲ್ಲಿ ಹರಡುವ ಎಲ್ಲ ಮುನ್ಸೂಚನೆಗಳು ಕಂಡುಬರ್ತಾ ಇದೆ. ಅದಕ್ಕೆ ಸಜ್ಜಾಗಿರುವಂತೆ ರಾಜಕೀಯ ವ್ಯವಸ್ಥೆ ಅಂದರೆ ಕೇಂದ್ರ ಸರ್ಕಾರದ ಎಲ್ಲ ಪರಿಪಾಟಲುಗಳು ಪರ ಇರುವ ಹಾಗೆ ಕಾಣ್ತಾ ಇದೆ. ಆದ್ದರಿಂದ ದೇಶದ ಭಕ್ತಿಯುಳ್ಳ ಎಲ್ಲ ಜನರು ನಮ್ಮ ಸಂವಿಧಾನದಲ್ಲಿ ಮುಖ್ಯ ಆಶಯಗಳಿವೆಲ್ಲ, ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಸಹೋದರತ್ವ, ಇವುಗಳನ್ನು ಉಳಿಸುವ ಭಾಳ ಮುಖ್ಯ ಉದ್ದೇಶದಿಂದ ಈ ಸಮಾವೇಶ ಆಯೋಜನೆಗೊಂಡಿದೆ. ಇದು ಚೆನ್ನಾಗಿ ನಡೀಲಿ ಮತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸಿ ತಮ್ಮ ಬದ್ಧತೆಯನ್ನು ತೋರಿಸಿ ಸಂವಿಧಾನ ಉಳಿಸ್ಕೊಳ್ಬೇಕು ಮತ್ತು ಪ್ರಜಾಪ್ರಭುತ್ವವನ್ನು ಶಾಶ್ವತವಾಗಿ ನಮ್ಮ ನೆಲದಲ್ಲಿ ಉಳಿಸ್ಕೊಂಡು ಅದು ಆಳವಾಗಿ ಬೇರೂರುವ ಹಾಗೆ ಕೆಲಸ ಮಾಡಬೇಕು ಅಂತ ನಾನು ಎಲ್ಲ ಯುವಜನತೆಯಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ದೇಶದ ಎಲ್ಲ ಜನರು, ಎಲ್ಲ ದೇಶದವರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಪ್ರಾರ್ಥನೆ.